ಸಿನಿಮಾ ಬಿರಿಯಾನಿ ಮುಂದಿನ ದಿನಗಳಲ್ಲಿ ಏನಾದರೂ ಮಾತಾಡಬೇಕು ಅಂದ್ರೆ ಮನಸ್ಸಿನ ಮಾತಾಡಬೇಕು ಅಂದ್ರೂ ಕೂಡ ಎರಡನೇದು ಈ ಥರ ಪ್ರೊಡ್ಯೂಸರ್ಸ್ ಈ ಥರ ಅವರು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಆಗಲಿ ಅಥವಾ ನಡೆಸಿರೋ ಸಿನಿಮಾಗಳು ಬಂದಾಗ ಅದಕ್ಕೆ ಕೆಲವೊಂದು ಕಡೆ ತೊಂದರೆಗಳನ್ನ ಮಾಡುವಂಥ ಎಲಿಮೆಂಟ್ ಕೂಡ ಇರ್ತಾರೆ. ಅದನ್ನ ಹೆಂಗೆ ಮೈಂಡಲ್ಲಿ ಇಟ್ಕೊಂಡ್ರೆ ಏನು ಅನ್ಸುತ್ತೆ ನಿಮಗೆ ಅಂದ್ರೆ ಮುಂದೆ ಮಾತಾಡಬೇಕು ಮಾತಾಡಬಾರ್ದು ಏನಾದ್ರು ಮನಸ್ಸಲ್ಲಿ ಮೂಡಿದೆ ಈ ಸಂದರ್ಭದಲ್ಲಿ? ಐ ಥಿಂಕ್ ಅವಶ್ಯಕತೆ ಇದ್ದಾಗ ವಾಯ್ಸ್ ಇರಲೇಬೇಕಾಗುತ್ತೆ. ಅದೊಂದು ಎಲ್ಲರಿಗೂ ವಾಯ್ಸ್ ಇರಲೇಬೇಕಾಗುತ್ತೆ. ಯಾಕಂದರೆ ಎಲ್ಲರೂ ಇಲ್ಲೇ ಇರಬೇಕಲ್ವ, ನಾವು ಬದುಕಬೇಕಲ್ವ. ಐ ಥಿಂಕ್ ಸಿಸ್ಟಮ್ ಅಂದರೆ ಸಿಸ್ಟಮಲ್ಲಿ ಏನೋ ನಡೀತಿರ್ಬೇಕಾದ್ರೆ ಅದು ಸರಿ ಹೋಗ್ತಿಲ್ಲ ಅಂತ ಅನ್ನಿಸಿದಾಗ ನಮ್ಮ ಒಪಿನಿಯನ್ ಹೇಳೋದು ಅದೇನು ತಪ್ಪಲ್ಲ. ಹಾಗಾಗಿ ನನಗೇನು ಆ ಥರದ್ದು ಯಾವುದೇ ಭಯ ಇಲ್ಲ. ಬಟ್ ಎಷ್ಟೊಂದು ಸರಿ ಎಲ್ಲದನ್ನು ಯೋಚನೆ ಮಾಡ್ತಾ ಇದ್ಯಾವುದಕ್ಕೂ ಅರ್ಥ ಇಲ್ಲ ಅಂದ್ಬಿಟ್ಟು ಕೊನೆಗೆ ಮಾತಾಡೋದಕ್ಕೇ ಅರ್ಥ ಇಲ್ಲ ಅಂತ ಅನ್ಸ್ಬಿಟ್ಟು ಸುಮ್ಮನಿರ್ತೀನಿ. ಅದು ಒಂದೊಂದ್ಸರಿ ಒಂದೊಂದು ಅನಿಸ್ತಾ ಇರುತ್ತೆ. ಡೆಫಿನೆಟ್ಲಿ ವಾಯ್ಸ್ ಇರಬೇಕು ಅನ್ನೋ ಕಡೆ ಇರಲಿ ನನಗೆ ಅನ್ಸಿದ್ದು ಖಂಡಿತ ಇದೆ. ಐ ಮೈಟ್ ಬಿ ರಾಂಗ್. ಅದು ಇನ್ನೊಂದು ಚರ್ಚೆ ಆಗ್ಬೋದು, ನಾನು ಹೇಳಿರೋ ತಪ್ಪಾಗ್ಬೋದು. ಓಕೆ, ನಾನು ಆ ಚರ್ಚೆ ಆದಾಗ ನಾನೊಂದಿಷ್ಟು ಕಲಿಬೋದು. ಸೊ ಅದು ನನ್ನ ಅಪ್ರೋಚ್. ನಾನು ಹೇಳಿದ್ದೆ ಸರಿ, ಇದೇ ವಾದ ಅಥವಾ ನನಗೆ ಗೊತ್ತು ಹಂಗಿರೋಲ್ಲ. ಜಗತ್ತಲ್ಲಿ ಎಷ್ಟೊಂದು ವಿಷಯಗಳು ನಡೀತಾ ಇರುತ್ತೆ, ಎಲ್ಲದ್ರ ಬಗ್ಗೆ ನಮಗೆ ಇದೇ ಸರಿ ಅಂತ ಹೇಳೋಕ್ಕೆ ಹೆಂಗೆ ಗೊತ್ತಾಗುತ್ತೆ? ತುಂಬಾ ದೊಡ್ಡ ಧ್ವನಿ ಅಂದ್ರೆ ಧನಂಜಯರಾಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು, ಸಾಯಿ ಪಲ್ಲವಿ ಆಗಿರ್ಬೋದು, ಈ ತರದ ಪ್ರಮುಖ ಧ್ವನಿಗಳನ್ನ ಸ್ವಲ್ಪ ಸೈಲೆನ್ಸ್ ಮಾಡಿದ್ರೆ ಉಳಿದ ದೊಡ್ಡ ಲಾರ್ಜ್ ಆಡಿಯನ್ಸ್ ಸೈಲೆಂಟ್ ಆಗ್ತಾರೆ. ಅವ್ರದ್ದು ಹಿಂದೆ ಅನ್ನೋ ಅವನಾರ ಏನಾದ್ರು ಕಾಣ್ತಾರೆ ಕೃತಿಗಳ ಮೂಲಕ ಮಾತಾಡ್ತಾರೆ. ಇವಾಗ ಏನಂದ್ರೆ ಎಲ್ಲರೂ ಪೊಲಿಟಿಸೈಸ್ ಮಾಡ್ತಾರೆ. ಎಲ್ಲದಕ್ಕೂ ಒಂದು ಬೇರೆ ಆಂಗಲ್ಗಳು ನಡೀತಾ ಇರುತ್ತೆ. ನಾನು ಐ ಆಮ್ ವೆರಿ ಇಂಡಿಪೆಂಡೆಂಟ್. ನಂದೇನಿದೆ ಅದನ್ನ ನನ್ನ ಕೃತಿಗಳ ಮೂಲಕ ಮಾತಾಡ್ಬೋದು ಅಥವಾ ನನ್ಗೆ ಅನ್ಸಿದ್ದು ನಾನು. ಸರ್, ಇವಾಗ ಇಷ್ಟು ದಿನಗಳಲ್ಲಿ ಎಲ್ಲರನ್ನ ಮೀಡಿಯಾದವ್ರನ್ನ ಜೊತೆಗೂಡಿ ಗಾಲಿ ಧನಂಜಯ ಮೀಟ್ ಆಗಿ ತುಂಬಾ ಟೈಮೇ ಕಳೆದೋಗಿತ್ತು. ಈ ಒಂದು ಸುದ್ದಿ ಪ್ರಚಲಿತಕ್ಕೆ ಬಂದ ಮೇಲೆ, ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ಬಂದ ಮೇಲೆ ಸಡನ್ ಆಗಿ ಗಾಲಿ ಅವರು ಇವತ್ತು ಮೀಟ್ ಆಗ್ತಿದ್ದೀರಾ. ಸೊ ಯಾವ ಕಾರಣಕ್ಕೆ ಹೇಳಬೇಕು? ಅದೇ ಹೇಳೋದಲ್ಲ, ಅಂದ್ರೆ ಇದು ಅಲ್ಲ ಅಂದ್ರೆ ನಾನೇನೋ ಮಾಡ್ತಾ ಇದ್ದೀನಲ್ಲ, ನಾನು ಒಂದಿಷ್ಟು ಕೆಲಸಗಳು ಮಾಡ್ತಾ ಇದ್ದೀನಲ್ಲ, ಐ ಥಿಂಕ್ ದಟ್ ಶುಡ್ ಬಿ ಅಪ್ರಿಷಿಯೇಟೆಡ್. ಅದನ್ನ ನಾನು ಆಡಿಯನ್ಸ್ಗೆ ಹೇಳ್ಬೇಕಾಗಿತ್ತು, ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಅದಕ್ಕೆ ಮುಂಚೆನೂ ಟೈಮ್ ಇತ್ತು, ಬಟ್ ಈ ಸಂದರ್ಭದಲ್ಲಿ ಇದಕ್ಕೆ ಕ್ಲಾರಿಟಿ ಕೊಡಕ್ಕೆ ಹೇಳ್ತಾರೆ ಇವತ್ತು ಪ್ರೆಸ್ ಮೀಟ್ ಇಟ್ಕೊಂಡು. ಕ್ಲಾರಿಟಿ ಅಂತಲ್ಲ, ಅಂದ್ರೆ ಮೋರ್ ದ್ಯಾನ್ ದ್ಯಾಟ್ ಐ ಥಿಂಕ್ ಇದ್ರ ಬಗ್ಗೆ ಮಾತಾಡೋದು. ನಾನು ಇದಕ್ಕೆ ಕ್ಲಾರಿಟಿ ಕೊಡಕ್ಕೆ ಅಂತ ಮಾಡಿದ್ರೆ, ಈಗ ನೀವೆಲ್ಲ ಸಿಕ್ಕಲ್ಲ, ನೀವು ಪ್ರಶ್ನೆ ಕೇಳೋದೇ ಚರ್ಚೆ ಮಾಡ್ತಾ ಇದ್ದೀನಿ. ಹೇಳ್ತೀನಲ್ಲ, ಇದಕ್ಕೆ ಕ್ಲಾರಿಟಿ ಕೂಡ ಅವಶ್ಯಕತೆನೇ ಇಲ್ಲ. ಎಲ್ರಿಗೂ ಅರ್ಥ ಆಗುತ್ತೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಪೀಪಲ್ ಆರ್ ಸೆನ್ಸಿಬಲ್. ಎಲ್ಲರೂ ಇಲ್ಲೇ ಇರೋದಲ್ವಾ, ಎಲ್ಲರೂ ಗೊತ್ತಿರುತ್ತೆ. ಆ್ಯಂಡ್ ನಾನು ಆಚೆ ಕಡೆ ನನ್ನ ಜನಗಳ ಜೊತೆನೇ ಇರ್ತೀನಲ್ವ, ನಾನು ಮಾತಾಡಿಸ್ತೀನಲ್ವ. ಸೊ ಅವ್ರದ್ದು ಪಲ್ಸ್ ಗೊತ್ತಾಗುತ್ತೆ, ಅವ್ರು ಬಂದು ಸಿಕ್ಕಿದಾಗ ಅವ್ರು ಏನು ಹೇಳ್ತಾರೆ ಅಂತ. ಸೊ ಈಗ ಏನೋ ಅದರಿಂದ ಏನು ಕೆಟ್ಟದ್ದೇನಾಗಿಲ್ಲ, ಅಥವಾ ಅದರಿಂದ ಏನೋ ಅದಾಗೋಯ್ತು ಹಿಂಗಾಗೋಯ್ತು ಡಾಲಿ ಹಿಂಗೆ ಮಾಡೋಲ್ಲ ಹಂಗಿಲ್ಲಲ್ಲ. ಖಾಲಿ ಪಿಕ್ಚರ್ಸ್ ಇಂದ ಈಗ ನೆಕ್ಸ್ಟ್ ವೀಕ್ ಜೇಸಿದ ಯೂನಿವರ್ಸಿಟಿ ರಿಲೀಸ್ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.